ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನೆಲ್ಗೆ ಸ್ವಾಗತ. ಇಂದು ಎ ಬ್ರೇವ್ ವಿಲೇಜ್ ವುಮೆನ್ ಬಗ್ಗೆ ಇರುವಂತಹ ಮೋಟಿವೇಶನಲ್ ವಿಡಿಯೋ. ಕೆಲವರು ಹುಟ್ಟಿದ್ದು ಬದುಕಲು, ಆದರೆ ಕೆಲವರು ಬದುಕಿದ್ದು ಬದಲಾವಣೆ ಮಾಡಲು. ಅಂತಹ ದಿಟ್ಟ ಧೈರ್ಯಶಾಲಿ ಮಹಿಳೆ ಭಂವರಿ ದೇವಿ. ರಾಜಸ್ಥಾನದ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದ ಒಬ್ಬ ಸಾಮಾನ್ಯ ಗ್ರಾಮೀಣ ಮಹಿಳೆ. ಲಿಟ್ರಸಿ, ಪವರ್, ಮನಿ ಯಾವುದೂ ಇರಲಿಲ್ಲ. ಆದರೂ ಅವಳ ಹೃದಯದಲ್ಲಿ ಒಂದು ದೊಡ್ಡ ಬಲ ಇತ್ತು. ಅನ್ಯಾಯದ ವಿರುದ್ಧ ನಿಲ್ಲಬೇಕೆಂಬ ಧೈರ್ಯ. ಅವರು ವಿಮೆನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂನಲ್ಲಿ ಕೆಲಸ ಮಾಡುತ್ತಿದ್ದರು. ಚೈಲ್ಡ್ ಮ್ಯಾರೇಜ್ ಅನ್ನುವ ಹಳೆ ಸಂಪ್ರದಾಯ ಇನ್ನೂ ಹಳ್ಳಿಗಳಲ್ಲಿ ನಡೆಯುತ್ತಿತ್ತು. ಒಂದು ದಿನ 9 ವರ್ಷದ ಹೆಣ್ಣು ಮಗುವಿನ ಮದುವೆ ಮಾಡುತ್ತಿರುವುದನ್ನು ಅವಳು ತಡೆಯಲು ಮುಂದೆ ಬಂದಳು. ಗ್ರಾಮದ ಶಕ್ತಿಶಾಲಿ ಜನರಿಗೆ ಇದು ಇಷ್ಟವಾಗಲಿಲ್ಲ. ಅವರು ಹೇಳಿದ್ದು, ಒಬ್ಬ ಮಹಿಳೆ ನಮ್ಮನ್ನು ನಿಲ್ಲಿಸ್ತಾಳ. ಆದರೆ ಭಂವರಿ ದೇವಿ ಹೆದರಲಿಲ್ಲ. ಅವಳು ಹೇಳಿದ ಮಾತು, ಹೆಣ್ಣು ಮಕ್ಕಳ ಮದುವೆ ಮಾಡೋದು ಪಾಪ, ನಾನು ಅದನ್ನು ನೋಡುವುದಿಲ್ಲ. ಈ ಮಾತು ಕೇಳಿ ಕೆಲವರು ಕೋಪಗೊಂಡರು. ಅವಳನ್ನು ಮೆಂಟಲಿ, ಫಿಸಿಕಲಿ ಟಾರ್ಚರ್ ಮಾಡಿದರು. ಆದರೂ ಕೂಡ ಅವಳು ತಲೆಬಾಗಲಿಲ್ಲ. ಒಂದು ದಿನ ಆಕೆಯ ಪ್ರೊಟೆಸ್ಟ್ಗೆ ಪ್ರತೀಕಾರವಾಗಿ ಕೆಲವರು ಅವಳ ಮೇಲೆ ಅತ್ಯಂತ ಕ್ರೂರ ಅಪರಾಧ ಮಾಡಿದರು. ತನ್ನ ಫ್ಯಾಮಿಲಿಯನ್ನು ಕೊಂದು ತನ್ನ ಹಳ್ಳಿಗೆ ಬಂದು ಒಬ್ಬ ಮಹಿಳೆ ಎದುರಿಸಬೇಕಾದ ಅತ್ಯಂತ ಕತ್ತಲೆಯ ಕ್ಷಣ. ಅವಳ ಮೇಲೆ ಗುಂಪು ಅತ್ಯಾಚಾರವೆಸಗಿದರು. ಬೇರೆ ಯಾರಾದರೂ ಇದ್ದರೆ ಮೌನವಾಗಿರುತ್ತಿದ್ದರು. ಆದರೆ ಭಂವರಿ ದೇವಿ ಮೌನವಾಗಲಿಲ್ಲ. ಅವಳು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋದರು. ಕೇಸ್ ಫೈಲ್ ಮಾಡಿಸಿದಳು. ಕರಪ್ಟ್ ಆಫೀಸರ್ಸ್, ಪೊಲಿಟಿಕಲ್ ಪ್ರೆಷರ್ ಎಲ್ಲವನ್ನೂ ಎದುರಿಸಿದಳು. ಅವಳೊಂದು ಹೆಜ್ಜೆ ಭಾರತದ ಲೀಗಲ್ ಹಿಸ್ಟ್ರಿಯಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಯಿತು. 1997ರಲ್ಲಿ ಸುಪ್ರೀಂ ಕೋರ್ಟ್ ವಿಶಾಖಾ ಗೈಡ್ಲೈನ್ಸ್ ಅನ್ನು ಜಾರಿಗೆ ತಂದಿತು. ಅಂದರೆ ವರ್ಕ್ ಪ್ಲೇಸ್ ಸೆಕ್ಷುವಲ್ ಹರಾಸ್ಮೆಂಟ್ ವಿರುದ್ಧ ಇಂಡಿಯಾದ ಮೊದಲ ಕಾನೂನು ಫ್ರೇಮ್ವರ್ಕ್ ಆಯಿತು. ಒಬ್ಬ ಹಳ್ಳಿಯ ಮಹಿಳೆಯ ದಿಟ್ಟತನ ಭಾರತದ ಕೋಟ್ಯಾಂತರ ಮಹಿಳೆಯ ಸುರಕ್ಷತೆಗಾಗಿ ಹೊಸ ಕಾನೂನು ಹುಟ್ಟುವಂತೆ ಮಾಡಿತು. ಭಂವರಿ ದೇವಿ ನಮಗೆ ಕಲಿಸುವ ಪಾಠ: ದಿಟ್ಟತನಕ್ಕೆ ಎಜುಕೇಶನ್ ಬೇಕಿಲ್ಲ, ಮನಸ್ಸಿನ ಶಕ್ತಿ ಸಾಕು. ನಿನ್ನ ಮೇಲೆ ಆಗುವ ಅನ್ಯಾಯಕ್ಕೆ ಮೌನವಾಗಬೇಡ. ಮೌನವೇ ಅಪರಾಧಕ್ಕೆ ಸಹಕಾರ. ಒಂದು ವ್ಯಕ್ತಿ, ಒಂದು ಜ್ವಾಲೆ, ಒಂದು ದೇಶ ಬದಲಿಸಬಹುದು. ಹೀರೋ ಅಂದರೆ ಟಿವಿಯಲ್ಲಿ ಅಲ್ಲ, ಮೂವೀಸ್ಗಳಲ್ಲ. ನಿಜವಾದ ಹೀರೋಗಳು ನಮ್ಮ ಹಳ್ಳಿಗಳಲ್ಲೇ ಜನಿಸುತ್ತಾರೆ. ನೆನಪಿಡಿ, ಬ್ರೇವರಿ ಈಸ್ ನಾಟ್ ದ ಆಬ್ಸೆನ್ಸ್ ಆಫ್ ಫಿಯರ್. ಬ್ರೇವರಿ ಈಸ್ ಸ್ಟ್ಯಾಂಡಿಂಗ್ ಅಪಾನ್ even when you are afraid, just like ಭಂವರಿ ದೇವಿ.